ಈಗ ಏನು ಇಡೀ ಸಮಾಜದಲ್ಲಿ ಹುಟ್ಟು ಅನಿರೀಕ್ಷಿತ, ಸಾವು ನಿರೀಕ್ಷಿತ ಅಂತೇಳಿ ಏನು ಹೇಳ್ತಾರೆ, ಈ ಹುಟ್ಟು ಸಾವಿನ ಮಧ್ಯೆ ಏನು ಕೆಲಸ ಮಾಡಿ ಹೋಗಿರ್ತಾರೆ ಅದೇ ಮನುಷ್ಯನ ಜೀವಂತವಾಗಿ ಉಳಿಸ್ತಕ್ಕಂಥದ್ದು ಅನ್ನೋದಕ್ಕೆ ಇವತ್ತು ಈ ಒಂದು ಕಾರ್ಯ ನಿದರ್ಶನ. ಇವತ್ತು ನಮ್ಮ ಸೀನಣ್ಣವರು ಎಲ್ಲರನ್ನು ಆಗಲಿ 14 ವರ್ಷಗಳು ಏನು ನಡೀತಾ ಇದೆ, ಅವರ ಒಂದು ಜ್ಞಾಪಕಾರ್ಥಕವಾಗಿ ನಮ್ಮ ಜನಸೇವಾ ಟ್ರಸ್ಟ್ ಮತ್ತು ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಗ್ರಾಮಾಂತರ ಕ್ರಿಕೆಟ್ ಟೂರ್ನಮೆಂಟ್ ಏನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಏನು ಆಲಂಗೂರು ಸೀನಣ್ಣನವರ ಒಂದು ಜನಸೇವೆಯನ್ನು ಸ್ಫೂರ್ತಿಯಾಗಿ ತಗೊಂಡು ಅದನ್ನು ಮಾರ್ಗದರ್ಶಕವಾಗಿ ತಗೊಂಡು ಇವತ್ತು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂಥ ಸಮೃದ್ಧಿ ಮೆಲ್ಲ ಸರ್ ಅವರೇ, ಮತ್ತು ಹಲವಾರು ಅಡಚಣೆಗಳು ಬೇಕಾದಷ್ಟು ಆಗಿರ್ತಕ್ಕಂಥ ಸಮಸ್ಯೆಗಳು ಎದುರಾದರೂ ಸಹ ಏನು ಅವಾಗಲೇ ಹೇಳಿದೆ, ನಾವು ಹುಟ್ಟು ಸಾವಿನ ಮಧ್ಯೆ ನಾವೇನು ಕೆಲಸ ಮಾಡ್ತೀವಿ ಅದೇ ಜನರಲ್ಲಿ ಶಾಶ್ವತವಾಗಿ ಉಳಿತಾ ಇರ್ತಕ್ಕಂಥ ಒಂದು ಮಾತು ಹೇಳಿದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಸಹ ತಂದೆಯವರ ಒಂದು ಹಾದಿ ಏನಿತ್ತು, ಅವರು ತಾಲೂಕಲ್ಲಿ ಮತ್ತು ರಾಜ್ಯದಲ್ಲಿ ಏನು ಹೆಸರು ಗಳಿಸಿದ್ದಾರೆ ಆ ಹೆಸರಿಗೆ ಚ್ಯುತಿ ಬರದಂಗೆ ಇವತ್ತು ನಡೀತಾ ಇರ್ತಕ್ಕಂಥ ನಮ್ಮ ಸಹೋದರಿಯರು ಆದಂಥ ಭವಾನಮ್ಮನವರೇ, KP ಟ್ರಾವೆಲ್ಸ್ನ ಪ್ರಭಾಕರ್ ಅವರೇ, ನಮ್ಮ ಸಹಕಾರಿ ಯೂನಿಯನ್ ನಿರ್ದೇಶನ ಲಕ್ಷ್ಮಣನವರೇ, ವರ್ಧಪ್ಪನವರೇ, ಆಲಂಗೂರು ಸೀನಣ್ಣವ್ರ ಕಾಲದಿಂದಕ್ಕೂ ಸಹ ಆರಾಧನಾ ಸಮಿತಿ ಇದೆ ಅಂದರೆ ಅದಕ್ಕೆ ಅಧ್ಯಕ್ಷ ನಮ್ಮ ಪದ್ಮನಾಭ ಸ್ವಾಮಿ ಅವರು. ಯಾರು ಬಂದ್ರೂ ಅದನ್ನ ಬದಲಾವಣೆ ಮಾಡೋದಿಲ್ಲ. ಇವತ್ತು ನಮ್ಮ ಶಾಸಕರು ಸಹ ಆ ಆರಾಧನೆಗೆ ಸ್ವಲ್ಪ ಸರ್ಕಾರದಿಂದ ದುಡ್ಡು ಬರೋದು ಕಡಿಮೆ ಆಗಿದ್ದಕ್ಕೋಸ್ಕರ ಮೊನ್ನೆ ಬೇರೆ ಒಂದು ಜವಾಬ್ದಾರಿ ಸಹ ಸ್ವಾಮಿಗಳು ನೀಡಿದ್ದು. ಸ್ವಾಮಿ ನಮ್ಮ ಬಹಳ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಆಲಂಗೂರು ಸೀನಣ್ಣನ ಜೊತೆಲಿ ಒಡನಾಟಗಳು ಇರ್ತಕ್ಕಂಥವ್ರೆ. ಪ್ರಭಾಕರ್ ಅವ್ರಿಗೆ ಇಲ್ಲ ಅಂದ್ರೆ ಅವರು ಬರ್ತಾರೆ, ಈಗ ಇರ್ಬೇಕಾಗಿತ್ತು ಅನ್ನೋದು ಅವರೊಂದು ಬಯಕೆ, ಎಲ್ಲರೂ ಈಗಲೇ ಇರ್ಬೇಕಾಯ್ತು ಉದ್ಘಾಟನೆಗೆ ಅಂತ ಬರ್ತಾರೆ. ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಒಡನಾಟಗಳೇ, ಅವರ ಒಂದು ಗಡಿಯಲ್ಲಿ ಬೆಳೆದಂಥವ್ರೆ. ಅವ್ರಿಗೆ ಹೆಸರು ಚ್ಯುತಿ ಬರಬಾರ್ದು ಅನ್ನೋದವರೆಗೂ ಇವತ್ತಿನವರೆಗೂ ಆ ಒಂದು ಪ್ರಯತ್ನದಲ್ಲಿ ಇರ್ತಕ್ಕಂಥವ್ರೆ. ಮತ್ತು ನಮ್ಮ ಮನೋಹರ್ ಅವರೇ, ನಮ್ಮ ಒಟ್ನೂರಿನ ಡಾಕ್ಟರ್ ವೆಂಕಟೇಶ್ ಅವರೇ, ನಮ್ಮ ಪದ್ಮನಾಭ್ ಗೌಡ್ರೆ, ಅವಾಗಲೇ ಹೇಳ್ತಾ ಇದ್ರು ನಮ್ಮ ಪ್ರಕಾಶ್ ಅವರು, ಹೆಚ್ಚಿನ ಒಂದು ರೀತಿಯಲ್ಲಿ ನಮ್ಮ ಪದ್ಮನಾಭ್ ಗೌಡ್ರು ಯಾವಾಗಲೂ ಸೆಷನ್ಗೆ ಹೋದ್ರು ಅಲ್ಲಾಗಲಿ ಇಲ್ಲಾಗಲಿ ಜೊತೆಲಿ ಇರ್ತಾ ಇದ್ದರು. ನಮ್ಮ ನಾಗರಾಜಣ್ಣವರೇ, ಆಲಂಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಚಂದ್ರ ರೆಡ್ಡಿ ಅವರೇ, ನಮ್ಮ ಲಕ್ಷ್ಮೀಪತಿ ಅವರೇ, ಗಣಪನವರೇ, ಕಿಶೋರ್ ಅವರೇ, ಎಲ್ಲ ಯುವ ಮುಖಂಡರೇ, ಮತ್ತು ಏನಿಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮವನ್ನು ಸೀನಣ್ಣವರ ಒಂದು ಅಗಲಿಕೆ ನಂತರ ಭಾಳ ವಿಜೃಂಭಣೆಯಾಗಿ ನಡ್ಸ್ಕೊಂಡು ಬರ್ತಾ ಇದ್ವಿ. ಕೆಲವು ಕಾರಣಗಳಿಂದ ಯಾರದೋ ಮೇಲೆ ಕೋಪಕ್ಕೆ ನಮ್ಮ ರಾಜಗೋಪಾಲ್ ಅವರು ಮತ್ತೆ ಸ್ವಲ್ಪ ಹಿಂದೆ ಸರಿದ್ಬಿಟ್ರು. ಅದಕ್ಕೆ ಮುಂಚೆ ಭಾಳ ವಿಜೃಂಭಣೆಯಾಗಿ ಎಲ್ಲ ನಡ್ಸ್ಕೊಂಡು ಬರ್ತಾ ಇದ್ವಿ. ಇವತ್ತು ಭಾಳಷ್ಟು ತಾವೆಲ್ಲ ನೋಡ್ತಾ ಇದ್ರಿ, ಏನು ಮುಳಬಾಗಿಲಲ್ಲಿ ಕಬಡ್ಡಿ ಟೂರ್ನಮೆಂಟ್ನ ಯಾವ ರೀತಿ ಆಯೋಜನೆ ಮಾಡಿ ಯಾವ ರೀತಿ ಎಲ್ಲ ಕಾರ್ಯಕ್ರಮ ನಡೀತಾ ಇತ್ತು ಅಂತ. ಅದು ಈ ಸಾರಿ ಹೋದ ಸಾರಿ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಡೆದಿದ್ದು, ಈ ಸಾರಿ ಮತ್ತೆ ಅದ್ದೂರಿತನಕ್ಕೆ ಒಂದು ಚಾಲನೆಯನ್ನು ನಮ್ಮ ಬಾಲಕೃಷ್ಣ ಅವರು ಕೊಟ್ಟಿದ್ದಾರೆ. ಅವರು ಇಲ್ಲಿ ಯಾವುದೇ ಒಂದು ಇದು ಮಾಡದೆ ಇವತ್ತು ಅವ್ರು ಬರೀ ಆಲಂಗೂರು ಸೀನಣ್ಣವ್ರು ಇದರಲ್ಲಿ ಯಾರ್ಯಾರು ಬರ್ತಾರೋ ಬರಲಿ ಕಾರ್ಯಕ್ರಮ ನಡೆಸೋಣ ಅನ್ನೋ ಒಂದು ಕಾರಣದಲ್ಲಿ ಇವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಗೆ ಆಲಂಗೂರು ಸೀನಣ್ಣವರ ಮುಖಾಂತರ ಆರ್ಥಿಕವಾಗಿ ನಾವು ಬೆಳವಣಿಗೆ ಆಗೋಕ್ಕೆ ಅವಕಾಶ ಆಗದೆ ಇರ್ಬೋದು, ಆದರೆ ಸಮಾಜದಲ್ಲಿ ಗೌರವ ಅಂತಕ್ಕಂಥದ್ದು ಮುಖ್ಯ. ಅವ್ರು ಹೇಳ್ತಾ ಇದ್ರು, ನಾವೇನೇ ಮಾಡಿದ್ರು ಅದು ಮುಖ್ಯ ಅಲ್ಲ, ನಾವೇನು ಜನಕ್ಕೆ ಮಾಡಿರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಂತ. ಇವತ್ತು ಅವ್ರು ಹೋದ್ಮೇಲೆ ಇವತ್ತು ಹಲವಾರು ಜನ ಅವ್ರು ಏನು ಒಂದು ಪ್ರಾರಂಭ ಮಾಡಿದ್ರು, ಪ್ರೌಢಶಾಲೆಗಳಾಗ್ಬೋದು, ಜೂನಿಯರ್ ಕಾಲೇಜ್ ಆಗಿರ್ಬೋದು, ITI ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಅದರಿಂದ ಇವತ್ತು ವಿದ್ಯೆ ಪಡೆದು ಇವತ್ತು ಸರ್ಕಾರ ಸಹ ಏನೇನು ಇವತ್ತು ಯೋಜನೆಗಳು ಕೊಟ್ಟಿದೆ ಎಲ್ಲ ಯೋಜನೆಗಳು ಸಹ ಅದರಿಂದ ಜನರಿಗೆ ಒಳ್ಳೇದಾಗಿರ್ತಕ್ಕಂಥದ್ದು ಬಹಳ ಕಡಿಮೆ. ಇವತ್ತು ವಿದ್ಯೆ ಅನ್ನುವಂಥ ಒಂದು ಅಸ್ತ್ರ ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಅದು ಆಗೋದಕ್ಕೆ ಸಾಧ್ಯ ಅಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಮನಗಂಡು ಇದೆಲ್ಲ ಮಾಡಿದ್ರು. ಇವತ್ತು ನಮ್ಮ ಶಾಸಕರು ಸಹ ಅದೇ ಹೆಚ್ಚಿನ ಒಂದು ಒತ್ತನ್ನು ಅವರು ವಿದ್ಯಾಕ್ಷೇತ್ರಕ್ಕೆ ಕೊಡ್ತಾ ಇರ್ತಾರೆ, ಅಲ್ಲಿ ಹೆಚ್ಚಿನ ಒಂದು ಪ್ರಗತಿ ಬೇಕು ಅಂತ. ಆ ರೀತಿ ಸೀನಣ್ಣವರ ಏನು ಇದೆ, ಬಹಳಷ್ಟು ಹಳ್ಳಿಗಾಡುಗಳಲ್ಲಿ ಇವತ್ತು ಜೂನಿಯರ್ ಕಾಲೇಜ್ ಮಾಡಿಕೊಟ್ರು, ಪ್ರೌಢಶಾಲೆ ಎಲ್ಲ ಮಾಡಿದ್ರು. ಅದ್ರ ಜೊತೆಗೆ ರೈತರ ಒಂದು ಸ್ವಾವಲಂಬಿ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತೇ ಅವರು ಪ್ರತಿ ಈ ರೈತನಿಗೂ ಮಾವಿನ ಗಿಡವನ್ನ ವಿತರಣೆ ಮಾಡಿದ್ರು ಉಚಿತವಾಗಿ. ಅವರು ಕಾಲದಲ್ಲಿ ಆಗಿರ್ತಕ್ಕಂಥ ಫಸಲು ಕೊಡ್ತಾ ಇದೆ. ಅದರ ಜೊತೆಗೆ ಏನು ಒಂದು ಮನೆ ನಿರ್ಮಾಣ ಆಗ್ಬೇಕಂತಂದ್ರೆ ಲಂಚ ತಗೊಂಡು
ಅವ್ರಿಗೆ ಹಣ ಬಿಲ್ ಆಗ್ತಾ ಇತ್ತು ಫಲಾನುಭವಿಗಳಿಗೆ. ಚೆಕ್ ಮುಖಾಂತರ ವಿತರಣೆ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಮುಳಬಾಗಿಲಲ್ಲಿ. ಮನೆ ಮಂಜೂರಾದಂಥ ಸರ್ಕಾರಿ ಮನೆ ಮಂಜೂರಾದಂಥ ಫಲಾನುಭವಿಗೆ ಚೆಕ್ಕಿನ ಮುಖಾಂತರ ಹಣ ಪಾವತಿ ಮಾಡ್ತಕ್ಕಂಥದ್ದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡೋದು. ಅದಾದ ನಂತರ ಏನಿತ್ತು ನಮ್ಮ ದರಖಾಸ್ತು ಕಮಿಟಿ ಏನಿತ್ತು, ಅಲ್ಲಿ ಸಾಗುವಳಿ ಚೀಟಿ ಕೊಟ್ಟರೆ ಮತ್ತೆ ಖಾತೆ ಮಾಡಕ್ಕೆ ಹಣ ಕೇಳ್ತಾ ಇದ್ರು. ಯಾವ ಒಬ್ಬ ರೈತ ಬಂದು ಹೇಳಿದ್ರು, ಹಣ ನನ್ಗೆ ಈ ಥರ ದುಡ್ಡು ಕೇಳ್ತಾ ಇದ್ದಾರೆ, RIA ನನ್ನ ಹತ್ರ ದುಡ್ಡಿಲ್ಲ, ನೀವು ಸಾಗುವಳಿ ಚೀಟಿ ಕೊಟ್ಟಿದ್ರಿ ಖಾತೆ ಮಾಡೋಕ್ಕೆ ಅಂತ ಫೋನ್ ಮಾಡಿಬಿಟ್ಟಿದ್ದೆ. RIN ಕೇಳಿದ್ರು, ಏನಪ್ಪ ಎಷ್ಟು ದುಡ್ಡು ಬೇಕು, ಬಾ ನಾನೇ ಕೊಡ್ತೀನಿ, ರೈತನ ಹತ್ರ ಇಲ್ಲ ನಾನೇ ಕೊಡ್ತೀನಿ ಬಾ ಅಂತ. ಅದಾದಮೇಲೆ ಎರಡನೇ ಹಂತದಲ್ಲಿ ಏನು ಸಾಗುವಳಿ ಚೀಟಿ ವಿತರಣೆ ಮಾಡಿದ್ರು, ಅವತ್ತೇ ಖಾತೆ, ಮುಟೇಶನ್ನು, ಪಾಣಿ, ಸಾಗುವಳಿ ಚೀಟಿ ಎಲ್ಲ ಒಟ್ಟಿಗೆ ಸೇರಿ ಒಂದೇ ಸರಿ ಖಾತೆ ಮಾಡಿ ಹಂಚಿಕೆ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಆ ಕಾಲದಲ್ಲಿ ಏನು ಆಲಂಗೂರು ಸಿಣ್ಣನವರು ಮಾಡಿದ್ರು. ಅದಾದ್ಮೇಲೆ ಬಂದಂಥವ್ರು ಅದು ಯಾರ್ಯಾರಿಗಾಯ್ತು ಏನೇನಾಯ್ತು ಗೊತ್ತಿಲ್ಲ, ಎಲ್ಲ ಹೋಯ್ತು. ಇವತ್ತು ಮತ್ತೆ ನಮ್ಮ ಶಾಸಕರು ಇವತ್ತು ಆ ಒಂದು ತೀರ್ಮಾನವನ್ನು ಮಾಡಿ ಈಗ ಏನು ಸಾಗುವಳಿ ಚೀಟಿ ಕೊಡ್ತಾರೆ ಅವರಿಗೆ ಖಾತೆ, ಪಾಣಿ, ಮ್ಯೂಟೇಷನ್ನು ಎಲ್ಲ ಅದ್ರ ಜೊತೆಗೆ ಸಾಗುವಳಿ ಚೀಟಿ ಒಟ್ಟಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ನಿಜವಾಗ್ಲೂ ಇದು ಭ್ರಷ್ಟಾಚಾರ ತಡೆಯೋದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥ ಪಾತ್ರ ಅಂತ ಹೇಳ್ತಾ ನಾವು ಇಡೀ ತಾಲೂಕಿನ ಪರವಾಗಿ ತಮಗೆ ಆ ಒಂದು ರೈತರ ಪರವಾಗಿ ನಮ್ಮ ಸೀಲಣ್ಣನವರ ಒಂದು ಆಶೋತ್ತರವನ್ನ ಈ ಕಾರ್ಯದ ಮೂಲಕ ತಾವು ತಿಳಿಸ್ತಾ ಇರೋದಕ್ಕೆ ಎಲ್ಲರ ಪರವಾಗಿ ನಾವು ತಮಗೆ ಕೃತಜ್ಞತೆಗಳನ್ನ ತಿಳಿಸ್ತೀವಿ. ಜನಕ್ಕೆ ಇವತ್ತು ಜ್ಞಾಪಕ ಬರ್ತಾ ಇದೆ, ಈ ಕಾರ್ಯ ಇದು ಚಾಲನೆ ಆದಾಗ ಜ್ಞಾಪಕ ಬರುತ್ತೆ, ಆಲಂಗೂರು ಸೀಲಣ್ಣವರ ಆಡಳಿತ ಮತ್ತೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು. ಇವತ್ತೇನು ತೀರ್ಮಾನ ತಗೊಂಡಿದ್ರಿ, ಇದರಿಂದ ಜನಕ್ಕೆ ಮತ್ತೆ ಸೀಲಣ್ಣನ ಒಂದು ಕಾರ್ಯವೈಖರಿ ಜನಮಾನದಲ್ಲಿ ಮತ್ತೆ ಜೀವ ಪಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಈಗ ಏನು 9ನೇ ತಾರೀಕು ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತಿ ಇರಬೇಕಾಗಿತ್ತು, ಆದರೆ ಒಂದು ಸೆಷನ್ ಇರೋದ್ರಿಂದ ಆವತ್ತು 9ನೇ ತಾರೀಕು ಇರೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಬಂದು ಉದ್ಘಾಟನೆ ಮಾಡಿಕೊಟ್ಟು ಅದ್ರ ಜೊತೆಗೆ ಏನು ತಾವು ಪ್ರಪ್ರಥಮ ಬಹುಮಾನ 40,000 ಘೋಷಣೆ ಮಾಡಿದ್ದೀರಿ. ಏನು ಪ್ರೈಸಸ್ ಇದೆ ಅದೆಲ್ಲವನ್ನು ಯಾವ್ಯಾವ ಪ್ರೈಸ್ ಯಾರು ಕೊಡ್ತಾರೆ ಅಂತಕ್ಕಂಥದ್ದು ಅವರೇ ಭಾಷಣದಲ್ಲಿ ಅದನ್ನ ತಿಳಿಸ್ತಾರೆ ಅಂತ ಹೇಳ್ತಾ ನನ್ನೂ ಸಹ ಕರೆದು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಆಲಂಗೂರು ಸೀನಣ್ಣನವರ ಅಭಿಮಾನಿಗಳಿಗೆ ಪಾದಗಳಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.